ಎಲ್ಲರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಎಗ್ ಕರಿ ಮೀನ್ಸ್ ಮೊಟ್ಟೆ ಸಾಂಬಾರು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಅದು ಮೊಟ್ಟೆಗಳನ್ನು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನು ತಗೊಳ್ಳಿ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಟೊಮೊಟೊ, ಸಾಂಬಾರು ಪೌಡ್ರು, ಖಾರದ ಪುಡಿ, ಚಕ್ಕೆ, ಲವಂಗ, ಹಾಗೆ ಕಡಲೆ, ಗೋಡಂಬಿ, ಇವುಗಳೆಲ್ಲವನ್ನು ಕೂಡ ಅಳತೆಗೆ ಸರಿಯಾಗಿ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಈ ಎಲ್ಲ ಪದಾರ್ಥಗಳನ್ನು ಸರಿಯಾಗಿ ತುಂಬಾ ಎಲ್ಲವೂ ಕೂಡ ಪದಾರ್ಥಗಳು ಸೇರಿರುವಂತೆ ರುಬ್ಕೊಂಡು ಬರಬೇಕು. ನೋಡ್ತಾ ಇದ್ದೀರ ನೀವು, ಖಾರದ ಪುಡಿ, ಸಾಂಬಾರು ಪುಡಿ, ಗೋಡಂಬಿಗಳು ಮೇಯ್ನು. ಗೋಡಂಬಿಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ. ಈಗ ಒಂದು ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕಿದ ನಂತರ ಅದು ಕಾಯೋದಕ್ಕೆ ಬಿಡಬೇಕು. ಕಾದಾದಮೇಲೆ ರುಬ್ಬಿರ್ತಕ್ಕಂಥ ಮಸಾಲವನ್ನು ಅದರೊಳಗೆ ಹಾಕಬೇಕು. ಚೆನ್ನಾಗಿ ಕುದಿ ಬರಲಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಹೀಗೆ ತುಂಬ ಜೋರು ಉರಿಯಲ್ಲಿ ಬೇಯಿಸಬೇಡಿ, ಲೋ ಫ್ಲೇಮಲ್ಲಿ ಬೇಯಿಸ್ರಿ. ಈ ಸಾಂಬಾರು ಊಟ ಮಾಡೋದಕ್ಕೆ ತುಂಬಾ ಹಿತ ಅನಿಸುತ್ತೆ. ಚಪಾತಿ, ಮುದ್ದೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷ ಅದು ಕುದಿಯೋದಕ್ಕೆ ಬಿಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೊಟ್ಟೆ ಒಡೆದಾದರೂ ಹಾಕಿ ಉಪ್ಪನ್ನು, ಅಥವಾ ಉಪ್ಪನ್ನು ಹಾಕಿ ಆದರೂ ಮೊಟ್ಟೆ ಹಾಕಿ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಹೀಗೆ ಒಂದು ಚಮಚದಿಂದ ಇದನ್ನು ಕಲಕ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಬೆಸ್ಟಿಗೆ ಮೊಟ್ಟೆ ಹಾಕಲಿಕ್ಕೆ ಸರಿಯಾದ ಸಮಯ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಅಂದರೆ ಅದು ಪರ್ಫೆಕ್ಟು. ಈಗ ಒಂದೊಂದೇ ಮೊಟ್ಟೆಗಳನ್ನು ಒಡೆದು ಒಂದ್ರ ಪಕ್ಕ ಒಂದು ಹಾಕ್ತಾ ಹೋಗಿ ತೋರಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ. ಹಾಗೆ ಇದು ನೀವೇನಾದರೂ ಒಡೆದೋಗುತ್ತೆ ಅಥವಾ ಅದರಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ ಒಡೆದು ಅಂತ ಭಯ ಬೇಡ. ನೀವು ಎಲ್ಲಿ ಒಡೆದು ಆ ಮೊಟ್ಟೆನ ಪ್ಲೇಸ್ಮೆಂಟ್ ಮಾಡಿರ್ತೀರೋ ಅದೇ ಜಾಗದಲ್ಲಿರುತ್ತೆ. ಬಟ್ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಡಬೇಕು. ಕಾಣಿಸ್ತಾ ಇದೆ ನಿಮಗೆ. ಹೀಗೆ ಒಂದರಿಂದ ಒಂದು ಮೊಟ್ಟೆಗಳನ್ನು ಹೊಡೆದಾಕಿ ಅದನ್ನು ಲೋ ಫ್ಲೇಮಲ್ಲೇ ಕುದಿಸ್ತಾ ಬರಬೇಕು. ತದನಂತರದಲ್ಲಿ ಗ್ಯಾಸನ್ನು ಆಫ್ ಮಾಡಿ, ನಾವು ತುಂಬ ಹೊತ್ತೇನು ಬೇಕಾಗೋದಿಲ್ಲ. ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿದಾಗ ಅದು ಆ ಹೀಟಿಗೆ ಏನಾಗುತ್ತೆ ಅಂತೇಳಿದರೆ ಮೊಟ್ಟೆ ಎಲ್ಲ ಕಾಮನಾಗಿ ನಾವು ಯಾವ ಸೈಜಲ್ಲಿ ತಿಂತೀವಿ ಅಲ್ವಾ ಬೇಯಿಸಿದಾಗ ಆ ರೀತಿ ಬಂದಿರುತ್ತೆ. ನೋಡಿ, ಬಬಲ್ಸ್ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ. ಬಬಲ್ಸ್ ಬರ್ತಾ ಇದೆ ಅಂದರೆ ಮೊಟ್ಟೆ ಚೆನ್ನಾಗಿ ಕುದೀತಾ ಇದೆ ಅಂತ ಅರ್ಥ. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೋಡಿ, ಕಾಣಿಸ್ತಾ ಇದೆ. ಇದು ಪರ್ಫೆಕ್ಟ್. ಇಷ್ಟು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಬಬಲ್ಸ್ ತೋರಿಸ್ತಾನೆ ಇದ್ದೀನಿ ನಿಮಗೆ, ನೋಡ್ತಾ ಇದ್ದೀರಾ.